ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ನಮಸ್ಕಾರ. ಭಾರತ ಸಂವಿಧಾನ ಪತ್ರಿಕೆಯ ಮೂಲಭೂತ ಕರ್ತವ್ಯಗಳ ಬಗ್ಗೆ ಇಂದು ನಾವು ಚರ್ಚೆಯನ್ನು ಈ ತರಗತಿಯಲ್ಲಿ ಮಾಡೋಣ. ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ 42ನೆಯ ತಿದ್ದುಪಡಿ ತರುವುದರ ಮೂಲಕ ಅಳವಡಿಸಲಾಯಿತು. ಜನವರಿ 3, 1977ರಿಂದ ಜಾರಿಗೆ ಬರುವಂತೆ 4A ಹೊಸ ಭಾಗವನ್ನು ಹಾಗೂ 51A ಹೊಸ ವಿಧಿಯನ್ನು ಸಂವಿಧಾನದಲ್ಲಿ ಅಳವಡಿಸಲಾಯಿತು. ಮೂಲಭೂತ ಕರ್ತವ್ಯಗಳು ನಮಗೆ ಅನೇಕ ಕಾರಣಗಳಿಂದ ಮುಖ್ಯ ಆಗ್ತವೆ. ಈಗಾಗಲೇ ನಾವು ಕಳೆದ ತರಗತಿಗಳಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದಕ್ಕೊಂದು ಪೂರಕವಾದಂಥ ಸಂಬಂಧವನ್ನು ಹೊಂದಿರುವಂಥ ಸಂಗತಿಯನ್ನು ನಾವು ನೋಡಬಹುದು. ಫಂಡಮೆಂಟಲ್ ಡ್ಯೂಟೀಸ್, ರೈಟ್ಸ್ ಅಂಡ್ ಡ್ಯೂಟೀಸ್ ಆರ್ ಇಂಟರ್ರಿಲೇಟೆಡ್ and these represent the two sides of the same coin. In February 1976, the Swarna Singh Committee was established for suggesting constitutional reforms. In its report, that is Swarna Singh Committee report, recommended the incorporation of a list of fundamental duties of the people of India. Swarna Singh Committee recommended for the incorporation of fundamental duties. Accepting the recommendation of this committee, the Parliament passed the 42nd Amendment in the year 1976 and by it introduced a new part, that is part 4A in the Constitution. In this part, Article 51A was added and it enumerated 10 fundamental duties of the people of India. ಈಗ ನಾವು ಒಂದರ ನಂತರ ಒಂದರಂತೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ಚರ್ಚೆಯನ್ನು ಮಾಡಬಹುದು. ಮೊದಲನೆಯ ಮೂಲಭೂತ ಕರ್ತವ್ಯ ಏನು ಅಂತಂದರೆ, ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸಬೇಕು. ನಮ್ಮ ದೇಶದ ಸಂವಿಧಾನ, ಇದರ ಆಡಳಿತ ವ್ಯವಸ್ಥೆ, ಇವೆಲ್ಲವನ್ನು ನಾವು ಗೌರವಿಸಬೇಕಾಗ್ತದೆ. ಸಂವಿಧಾನದ ಸಿದ್ಧಾಂತಗಳನ್ನು, ಅದರ ಆಶಯಗಳನ್ನು, ಮೌಲ್ಯಗಳನ್ನು ನಾವು ಗೌರವಿಸುವುದು, ಜೊತೆಗೆ ಅನುಸರಿಸುವಂಥದ್ದನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯ. ಸಂವಿಧಾನಕ್ಕೆ ಗೌರವವನ್ನು ಕೊಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ರಾಷ್ಟ್ರಬಾವುಟ ರಾಷ್ಟ್ರದ ಸಂಕೇತ. ರಾಷ್ಟ್ರಧ್ವಜ ಅದಕ್ಕೆ ಗೌರವ ಕೊಡುವಂಥದ್ದು, ಮನ್ನಣೆ ಕೊಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅನ್ನುವಂಥದ್ದು. To abide by the Constitution and respect its ideals and institutions, the national flag and the national anthem. It is the duty of every citizen to obey the supreme law of the land. It's our duty to obey the supreme law of the land. We must respect the national ideals. We must respect national institutions and the symbol of national sovereignty and unity and integrity. You must respect the national flag, national anthem.
It's our prime duty to obey and respect Indian Constitution. The Constitution is the supreme law of our nation. ಎರಡನೆಯ ಮೂಲಭೂತ ಕರ್ತವ್ಯವಾಗಿ ಸ್ವಾತಂತ್ರ್ಯ ಚಳುವಳಿಯ ಉದಾತ್ತ ಆದರ್ಶಗಳನ್ನು ಪಾಲಿಸುವುದು. ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಜರುಗಿದಂಥ ಸ್ವಾತಂತ್ರ್ಯ ಹೋರಾಟ ಇದೆಯಲ್ಲ, ಅದು ದೀರ್ಘಕಾಲೀನ ಹೋರಾಟ. ಅನೇಕ ಜನರ ತ್ಯಾಗ, ಬಲಿದಾನ, ಶ್ರಮ, ಅರ್ಪಣೆ ಎಲ್ಲ ಕಾರಣಗಳಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರುವಂಥದ್ದು. ಹಾಗಾಗಿ ಸ್ವಾತಂತ್ರ್ಯ, ಸಮಾನತೆ, ಧೈರ್ಯ, ಭ್ರಾತೃತ್ವ, ರಾಷ್ಟ್ರಪ್ರೇಮ, ದೇಶಪ್ರೇಮ, ಸತ್ಯಾಗ್ರಹ, ಅಹಿಂಸೆ, ಸತ್ಯ, ಧರ್ಮ ಇವೆಲ್ಲವೂ ಕೂಡ ನಮ್ಮ ದೇಶದ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಅಥವಾ ನಮ್ಮ ದೇಶದ ಜನರ ಬದುಕಿನಲ್ಲಿ ಇರುವಂಥ ಮೂಲ ಗುಣಗಳಾಗಿದ್ದಾವೆ ಅನ್ನುವಂಥದ್ದು. ಹಾಗಾಗಿ ನಮ್ಮ ರಾಷ್ಟ್ರದ ಇಡೀ ಸ್ವಾತಂತ್ರ್ಯ ಚಳವಳಿಯ ಉದಾತ್ತವಾದ ಆದರ್ಶಗಳನ್ನು ನಾವು ಪಾಲಿಸುವಂಥದ್ದು, ಅವನ್ನ ಅನುಸರಿಸುವಂಥದ್ದು ಮುಖ್ಯವಾದಂಥ ಕರ್ತವ್ಯವಾಗಿದೆ. ಟು ಚೆರಿಷ್ ಅಂಡ್ ಫಾಲೋ ದ ನೋಬಲ್ ಐಡಿಯಲ್ಸ್ which inspired our national struggle for freedom. We attained freedom. India attained freedom through many struggles, through many sacrifices. It is the constitutional duty of all citizens to respect and follow these and other such values of our freedom struggle. Freedom struggle is nothing but bundle of many values, many sacrifices, truth, non-violence, coexistence, secularism. These are important values of our national struggle, freedom struggle. You must cherish, you must follow such noble ideals which inspired our national struggle, freedom movement. ಮೂರನೆಯ ಮೂಲಭೂತ ಕರ್ತವ್ಯವಾಗಿ ಭಾರತದ ಪರಮಾಧಿಕಾರ, ಏಕತೆ ಹಾಗೂ ಸಮಗ್ರತೆಯನ್ನು ಕಾಯ್ದು ರಕ್ಷಿಸಬೇಕು ಅನ್ನುವಂಥದ್ದು. ನಮ್ಮ ದೇಶದ ಏಕತೆಗೆ, ಸಮಗ್ರತೆಗೆ, ಪರಮಾಧಿಕಾರಕ್ಕೆ ಯಾವುದೇ ಅಡಚಣೆ ಬರದ ಹಾಗೆ ನಾವು ಕಾಯ್ದುಕೊಳ್ಳಬೇಕಾದದ್ದು ಪ್ರತಿಯೊಬ್ಬ ಪ್ರಜೆಯ, ಪ್ರತಿಯೊಬ್ಬ ಭಾರತೀಯರ ಕರ್ತವ್ಯವಾಗಿದೆ. To uphold and protect the sovereignty, unity and integrity of India. It's our supreme duty to preserve, to protect and defend the sovereignty. You must defend the country. You must protect the country. You must respect. You must protect unity, sovereignty and integrity of our nation. ನಾಲ್ಕನೆಯ ಮೂಲಭೂತ ಕರ್ತವ್ಯವಾಗಿ ನಾವು ಇನ್ನೊಂದು ಮುಖ್ಯವಾದಂಥ ಸಂಗತಿಯನ್ನು ಇಲ್ಲಿ ನೋಡ್ತೇವೆ. ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶದ ಸೇವೆಯನ್ನು ಮಾಡಬೇಕು. ದೇಶದ ಸೇವೆಯನ್ನು ಮಾಡುವಂಥದ್ದು, ದೇಶವನ್ನು ಬೇರೆ ಬೇರೆ ಬಗೆಯ ಗಂಡಾಂತರಗಳಿಂದ, ಸಮಸ್ಯೆಯಿಂದ ರಕ್ಷಿಸಬೇಕಾದದ್ದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. You must defend the country and render national service when called upon to do so. It's our duty to protect our motherland and to do our national service in sacred and and another important ways. You should not miss
such opportunities. It's our constitutional duty to serve, to protect, to preserve our ideas, our ideals. Defending the country, protecting the country is our prime duty. ಭಾರತೀಯರಲ್ಲಿ ಸಾಮರಸ್ಯ, ಸಹೋದರತ್ವ ಭಾವನೆಯನ್ನು ಬೆಳೆಸಬೇಕು ಮತ್ತು ಮಹಿಳೆಯರ ಗೌರವಕ್ಕೆ ಭಂಗ ತರುವ ಆಚರಣೆಗಳನ್ನು ತ್ಯಜಿಸಬೇಕು. ಬಹಳ ಮುಖ್ಯವಾದಂಥ ಸಂಗತಿ. ಭಾರತೀಯರಲ್ಲಿ ಸಾಮರಸ್ಯ, ಸಮನ್ವಯತೆ, ಭ್ರಾತೃತ್ವ, ಸ್ಪಿರಿಟ್ ಆಫ್ ಕಾಮನ್ ಬ್ರದರ್ಹುಡ್ ಮತ್ತು ಮಹಿಳೆಯರನ್ನು ಅತ್ಯಂತ ಗೌರವದಿಂದ ನಾವು ನಡೆಸ್ಕೊಳ್ಬೇಕಾದಂತೂ ಕೂಡ ನಮ್ಮ ಮೂಲಭೂತ ಕರ್ತವ್ಯ. ಇಂಡಿಯನ್ ಸೊಸೈಟಿ is a society characterized by religious, cultural, linguistic and regional diversities. You must promote the harmony and the spirit of common brotherhood amongst all the people of India. The Constitution lays down that it is the fundamental duty of all people to preserve and strengthen the unity and integrity of the nation. And also, you must give just place to the Indian women. You must respect women community. ಇನ್ನೊಂದು ಮೂಲಭೂತ ಕರ್ತವ್ಯ ಏನು ಅಂತಂದರೆ, ನಮ್ಮ ಸಂಘಟಿತ ಸಂಸ್ಕೃತಿಯ ಪರಂಪರೆಯನ್ನು ಗೌರವಿಸಿ ರಕ್ಷಿಸಬೇಕು. ಸಂಘಟಿತ ಸಂಸ್ಕೃತಿ ಅಂತಂದರೆ ಅದು ನಾವು ಇಂಗ್ಲೀಷಲ್ಲಿ ಕಾಂಪೋಸಿಟ್ ಕಲ್ಚರ್ ಅಂತ ಕರಿತೇವೆ. ನಮ್ಮದು ಏಕ ಸಂಸ್ಕೃತಿ ಅಲ್ಲ, ನಮ್ಮದು ವೈವಿಧ್ಯತೆ ಇರುವಂಥ ಸಂಸ್ಕೃತಿ. ಅನೇಕ ಬಗೆಯ ವೈವಿಧ್ಯತೆಗಳು ಬಹುತ್ವ ಅಂತ ಕರಿತೇವೆ, ವೈವಿಧ್ಯತೆ ಅಂತ ಕರಿತೇವೆ. ಅನೇಕ ಬಗೆಯ ಧರ್ಮ, ಅನೇಕ ಬಗೆಯ ಸಂಸ್ಕೃತಿ, ಅನೇಕ ಬಗೆಯ ಆಚರಣೆಗಳು, ಅನೇಕ ಬಗೆಯ ಜೀವನ ಶೈಲಿ, ಅನೇಕ ಬಗೆಯ ಆಹಾರದ ಪದ್ಧತಿಗಳು ನಮ್ಮ ದೇಶದಲ್ಲಿದ್ದಾವೆ. ಇಂಥ ಈ ಬಗೆಯ ಒಂದು ಶ್ರೀಮಂತವಾದಂಥ ಪರಂಪರೆಯನ್ನು, ಶ್ರೀಮಂತವಾದಂಥ ಬಹುಸಂಸ್ಕೃತಿಯನ್ನು ಕಾಪಾಡುವಂಥದ್ದು ಕೂಡ ನಮ್ಮ ಮೂಲಭೂತ ಕರ್ತವ್ಯವಾಗಿ ಸಂವಿಧಾನದಲ್ಲಿ ಇದೆ. ಯು ಮಸ್ಟ್ ವ್ಯಾಲ್ಯೂ ಅಂಡ್ ಪ್ರಿಸರ್ವ್ ದ ರಿಚ್ ಹೆರಿಟೇಜ್ ಆಫ್ ಅವರ್ ಕಾಂಪೋಸಿಟ್ ಕಲ್ಚರ್. ವಿ ಹ್ಯಾವ್ ರಿಚ್ ಹೆರಿಟೇಜ್. India is having rich heritage, rich culture that is composite culture. Culture has many diversities. Culture has many differences. Therefore, it's our duty to protect multi-culture of the nation, rich heritage of the nation. ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ವನ್ಯಮೃಗಗಳು ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸಬೇಕು. ಹಾಗೂ ಜೀವಂತ ಪ್ರಾಣಿಗಳಿಗೆ ಅನುಕಂಪವನ್ನು, ಸಹಾನುಭೂತಿಯನ್ನು ತೋರಿಸಬೇಕು. ತಮಗೆಲ್ಲ ಗೊತ್ತಿರೋ ಹಾಗೆ ಕೇವಲ ಈ ಭೂಮಿಯ ಮೇಲೆ ಮನುಷ್ಯನಿಗೆ ಮಾತ್ರ ಹಕ್ಕಿಲ್ಲ, ಎಲ್ಲ ಜೀವಿಗಳಿಗೂ ಇದೆ. ಸಸ್ಯಗಳು, ಪ್ರಾಣಿಗಳು, ಜಲಚರಗಳು, ಎಲ್ಲರ ಕ್ಷೇಮ ಕೂಡ ಬಹಳ ಮುಖ್ಯವಾದಂಥ ಸಂಗತಿಯಾಗಿ ನಮ್ಮ ಮುಂದೆ ಇದೆ. ಟು ಪ್ರೊಟೆಕ್ಟ್ ಅಂಡ್ ಇಂಪ್ರೂವ್ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಇನ್ಕ್ಲೂಡಿಂಗ್ ಫಾರೆಸ್ಟ್ಸ್, ಲೇಕ್ಸ್, ರಿವರ್ಸ್ ಅಂಡ್ ವೈಲ್ಡ್ ಲೈಫ್, ಅಂಡ್ ಟು ಹ್ಯಾವ್ ಕಂಪ್ಯಾಷನ್ ಫಾರ್ ಲಿವಿಂಗ್ ಕ್ರಿಯೇಚರ್ಸ್, ಯು ಮಸ್ಟ್ ಡೆವಲಪ್ compassion, love, affection towards living creatures. It's our duty to protect our natural environment from various kinds of pollutions. You must protect and improve the natural environment
forests, lakes, rivers, flora, fauna, wildlife, etc. ವೈಜ್ಞಾನಿಕ ಹಾಗೂ ಮಾನವೀಯತೆಯ ಗುಣಗಳನ್ನು ಮತ್ತು ವಿಚಾರಣಾ ಹಾಗೂ ಸುಧಾರಣಾ ಭಾವನೆಯನ್ನು ಬೆಳೆಸ್ಕೊಳ್ಬೇಕು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಂಡಮೆಂಟಲ್ ಡ್ಯೂಟಿ ಟು ಡೆವಲಪ್ ಎ ಸೈಂಟಿಫಿಕ್ ಟೆಂಪರ್, ಹ್ಯುಮ್ಯಾನಿಸಮ್ ಅಂಡ್ ದ ಸ್ಪಿರಿಟ್ ಆಫ್ ಇನ್ಕ್ವೈರಿ ಅಂಡ್ ರಿಫಾರ್ಮ್. ವೈಜ್ಞಾನಿಕ ಹಾಗೂ ಮಾನವೀಯತೆಯ ಗುಣಗಳನ್ನು, ಸೈಂಟಿಫಿಕ್ ಟೆಂಪರ್, ಪ್ರತಿಯೊಬ್ಬ ಪ್ರಜೆಯು ಕೂಡ ಮೌಢ್ಯಗಳಿಂದ ಸಮಾಜವನ್ನು ಕದಡುವ ಅನೇಕ ಬಗೆಯ ಅವೈಜ್ಞಾನಿಕ ಸಂಗತಿಗಳನ್ನು ಪಕ್ಕಕ್ಕೆ ಇಟ್ಟು ಒಂದು ಸುಂದರವಾದಂಥ ವೈಜ್ಞಾನಿಕವಾದಂಥ ಜಗತ್ತನ್ನು ನಿರ್ಮಾಣ ಮಾಡಬೇಕು. ಯು ಮಸ್ಟ್ ಫೈಟ್ ಅಗೇನ್ಸ್ಟ್ ಮೆನಿ ಇವಿಲ್ ಪ್ರಾಕ್ಟೀಸಸ್. ವಿ ನೋ ದಟ್ ಮೆನಿ ಇವಿಲ್ ಪ್ರಾಕ್ಟೀಸಸ್ ಆರ್ obstacles for development of society. It is very essential that people should develop a scientific temper. You must develop a rational attitude, rational thinking. We have many examples. Socrates, many scientists are there in our history, are there in our culture. You must love fellow beings. It's the duty of every citizen to fight against violence, bloodshed, war, and such evil practices and such superstitions. Men must have rational thinking. You must think in rational way, in scientific way, in a proper way. Then only society will move towards progressive path. ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಬೇಕು ಮತ್ತು ಹಿಂಸಾ ಮಾರ್ಗವನ್ನು ತ್ಯಜಿಸಬೇಕು. ಸಾರ್ವಜನಿಕ ಆಸ್ತಿ, ನಮ್ಮ ಖಾಸಗಿ ಆಸ್ತಿಯನ್ನು ಯಾವ ರೀತಿ ಜತನದಿಂದ ಕಾಪಾಡಿಕೊಳ್ತೀವೋ, ಯಾವ ರೀತಿ ಮುತುವರ್ಜಿ ವಹಿಸ್ಯವನ್ನು ನೋಡ್ಕೊಳ್ತೀವೋ, ಅದೇ ಮಾದರಿಯಲ್ಲಿ ಸಾರ್ವಜನಿಕ ಆಸ್ತಿಯನ್ನು ಕೂಡ ರಕ್ಷಣೆ ಮಾಡಬೇಕು ಮತ್ತು ಹಿಂಸಾ ಮಾರ್ಗವನ್ನು ತ್ಯಜಿಸಬೇಕು ಅನ್ನುವಂಥದ್ದು ಭಾಳ ಇನ್ನೊಂದು ಮೂಲಭೂತ ಕರ್ತವ್ಯ. ಟು ಸೇಫ್ ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿ ಅಂಡ್ ಟು ಅಬ್ಜ್ಯೂರ್ ವೈಲೆನ್ಸ್. It's our duty to fight against violence, to fight against war, to fight against bloodshed, to fight against destruction. You must move in a constructive way. We cannot and we never destruct any public property. ಸಾರ್ವಜನಿಕ ಆಸ್ತಿಯನ್ನು ನಾಶ ಮಾಡಲಿಕ್ಕೆ ನಮಗೆ ಯಾವ ಹಕ್ಕು ಇಲ್ಲ, ಅದು ಅಪರಾಧ. ಅದು ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರವೀಣತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸಬೇಕು. ಈಗಾಗಲೇ ಹೇಳಿದ ಹಾಗೆ ಸಾರ್ವಜನಿಕ ಆಸ್ತಿಯನ್ನು ಮತ್ತು ಹಿಂಸಾ ಮಾರ್ಗವನ್ನು ತ್ಯಜಿಸಬೇಕು ಅನ್ನುವಂಥದ್ದು ನೋಡಿದ್ವಿ. ಅಷ್ಟೇ ಅಲ್ಲದೆ ನಮ್ಮ ವೈಯಕ್ತಿಕವಾದಂಥ ಹಾಗೂ ಸಾಮೂಹಿಕ ನೆಲೆಗಳಲ್ಲಿ ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು, ಪ್ರವೀಣತೆಯನ್ನು ಪ್ರದರ್ಶನ ಮಾಡಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸಬೇಕು. ಟು ಸ್ಟ್ರೈವ್ ಟುವರ್ಡ್ಸ್ ಎಕ್ಸಲೆನ್ಸ್ ಇನ್ ಆಲ್ ಸ್ಪೇಸ್ ಆಫ್ ಇಂಡಿವಿಜುವಲ್ ಅಂಡ್ ಕಲೆಕ್ಟಿವ್ ಆಕ್ಟಿವಿಟಿ ಸೊ ದಟ್ ದ ನೇಷನ್ ಕಾನ್ಸ್ಟೆಂಟ್ಲಿ ರೈಸಸ್ ಟು ಹೈಯರ್ ಲೆವೆಲ್ಸ್ ಆಫ್ ಇಂಡಿವಿಜುವಲ್ ಅಚೀವ್ಮೆಂಟ್. The people must be motivated to develop their faculties and achieve excellence in all space of human activity. You must work for the nation. You must
think in that positive way. ಇನ್ನೊಂದು ಮೂಲಭೂತ ಹಕ್ಕು ಅನ್ನುವಂಥದ್ದು ಇನ್ನೊಂದು ಮೂಲಭೂತ ಕರ್ತವ್ಯ ಅನ್ನುವಂಥದ್ದು 11ನೇ ಕರ್ತವ್ಯ. ಇದು ಈಗಾಗಲೇ ಈ 11ನೇ ಕರ್ತವ್ಯವನ್ನು ವಿಶೇಷವಾಗಿ ಇಲ್ಲಿ ಗಮನಿಸಬೇಕು. ಈ ಕರ್ತವ್ಯ ಏನು ಅಂತಂದರೆ, ಇದು ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿರುವಂಥದ್ದು. ಪ್ರಾಥಮಿಕ ಶಿಕ್ಷಣದ ಅನುಷ್ಠಾನದಲ್ಲಿ ತಂದೆ ಹಾಗೂ ಪೋಷಕರ ಜವಾಬ್ದಾರಿ ಅತ್ಯಂತ ಮುಖ್ಯವಾಗಿದೆ. ಶಿಕ್ಷಣವನ್ನು ನಾವು ಜೀವನದ ಬೆಳಕು ಅಂತ ಕರಿತೇವೆ. ಶಿಕ್ಷಣ ಮಾತ್ರ ದೇಶವನ್ನು ಸರಿಯಾದ ಹಾದಿಯಲ್ಲಿ ನಡೆಸಬಲ್ಲದು ಅನ್ನೋ ಕಾರಣಕ್ಕಾಗಿಯೇ provide opportunities for education to a child or world between the age of 6 and 14 years. This duty was added by the 86th Constitutional Amendment Act 2002. ಈ ಕರ್ತವ್ಯವನ್ನು 2002ನೇ ಇಸ್ವಿಯಲ್ಲಿ ಸಂವಿಧಾನಕ್ಕೆ 86ನೇ ತಿದ್ದುಪಡಿ ತರೋದ್ರ ಮೂಲಕವಾಗಿ ಸೇರಿಸಲಾಯಿತು. ಹಾಗಾಗಿ ಇದು ಏನು ಮುಖ್ಯವಾದದ್ದು ಅಂತಂದರೆ, ಪ್ರತಿಯೊಬ್ಬ ಪಾಲಕ ಅಥವಾ ಪೋಷಕ ತನ್ನ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವಂಥದ್ದು ಆತನ ಜವಾಬ್ದಾರಿ. ಯಾವುದೇ ಮಗು ಕೂಡ ಶಾಲೆಯಿಂದ ಹೊರಗೆ ಉಳಿಬಾರದು. ಶಿಕ್ಷಣ ಅನ್ನುವಂಥದ್ದು, ಕಲಿಕೆ ಅನ್ನುವಂಥದ್ದು, ಅಕ್ಷರ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮಗುವಿಗೆ ಸಿಗಬೇಕು. ಹಾಗಾಗಿ ಈಗಾಗಲೇ ಇದ್ದ 10 ಮೂಲಭೂತ ಕರ್ತವ್ಯಗಳ ಪಟ್ಟಿಗೆ ಹೊಸದಾಗಿ 11ನೇ ಕರ್ತವ್ಯವಾಗಿ ಇದನ್ನು 2002ನೇ ಇಸ್ವಿಯಲ್ಲಿ ಸೇರಿಸಲಾಯಿತು. ಈಗ ಒಟ್ಟು 11 ಮೂಲಭೂತ ಕರ್ತವ್ಯಗಳನ್ನು ನಾವು ಈ ಪಟ್ಟಿಯಲ್ಲಿ ಕಾಣ್ತೇವೆ. ಹಾಗಾಗಿ ಈ 11ನೇ ಕರ್ತವ್ಯ ಅನ್ನುವಂಥದ್ದು ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿರುವಂಥದ್ದು. ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು 6ರಿಂದ 14 ವರ್ಷವರೆಗೆ ಮಕ್ಕಳನ್ನು ನಾವು ಅದನ್ನು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಕರಿತೇವೆ, ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಅಂತ. ಇದನ್ನು ಒದಗಿಸಬೇಕು ಅನ್ನುವಂಥದ್ದು. ಹೀಗೆ 11ನೇ ಮೂಲಭೂತ ಕರ್ತವ್ಯ ಅತ್ಯಂತ ಮೂಲಭೂತವಾದ ಮತ್ತು ಪ್ರಧಾನವಾದಂಥ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂಥ ಕರ್ತವ್ಯವಾಗಿದೆ. ಹೀಗೆ 11 ಮೂಲಭೂತ ಕರ್ತವ್ಯಗಳನ್ನು ನಾವು ಮೂಲಭೂತ ಕರ್ತವ್ಯಗಳ ಪಟ್ಟಿಯಲ್ಲಿ ಕಾಣ್ತೇವೆ. ಮೂಲಭೂತ ಕರ್ತವ್ಯಗಳನ್ನು ಎಲ್ಲ ಪ್ರಜೆಗಳು, ಆಡಳಿತಗಾರರು ಗಂಭೀರವಾಗಿ ಪರಿಗಣಿಸಿ ಅವುಗಳನ್ನು ಪಾಲಿಸುವತ್ತ ನಡೆದರೆ ನಿಜವಾಗಲೂ ಕೂಡ ಭಾರತ ಅಭಿವೃದ್ಧಿಯ ಕಡೆಗೆ ನಡೀತದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹೀಗೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ನಾವು ಇಷ್ಟು ಸಂಗತಿಗಳನ್ನು ನಾವಿಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ನಮಸ್ಕಾರ.